ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಲೆಹೇನು ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಚಿಕ್ಕವರಿನಿಂದ ದೊಡ್ಡವರ ತನಕನೂ ಕೂಡ ಈ ತಲೆಹೇನು ಸಮಸ್ಯೆನ ನಾವು ಕಾಣಬಹುದು. ಹೆಚ್ಚಾಗಿ ಕಂಡುಬರುವಂಥದ್ದು ಮಕ್ಕಳಲ್ಲಿ. ಏಕೆಂದರೆ ಮಕ್ಕಳಲ್ಲಿ ಯಾರಿಗಾದ್ರೂ ಸ್ಕೂಲಲ್ಲಿ ಒಬ್ಬರಿಗಾದರೆ ಸಾಕು, ಎಲ್ಲ ಮಕ್ಕಳಿಗೂ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ತಲೆಹೇನು ಸಮಸ್ಯೆ ಒಂದು ಇನ್ಫೆಕ್ಷನ್ ಕಾರಣದಿಂದ ಅಥವಾ ಶುಚಿತ್ವದ ಒಂದು ಕೊರತೆಯ ಒಂದು ಕಾರಣದಿಂದನೂ ಕೂಡ ಉಂಟಾಗಬಹುದು. ತಲೆಹೇನು ಸಮಸ್ಯೆ ಇದ್ದವರು ಯೂಸ್ ಮಾಡುವಂತಹ ಒಂದು ಟವಲ್ ಆಗಿರ್ಬೋದು, ಪಿಲ್ಲೋ ಆಗಿರ್ಬೋದು, ಅಥವಾ ಬೆಡ್ಶೀಟ್ ಆಗಿರಬಹುದು, ಅಥವಾ ಅವರ ಜೊತೆ ಆಟ ಆಡೋದ್ರಿಂದ ಆಗಿರಬಹುದು, ಈ ಒಂದು ತಲೆಹೇನು ಹೆಚ್ಚಳಕ್ಕೆ ಕಾರಣ ಆಗಬಹುದು. ಈ ತಲೆಹೇನು ಹೆಚ್ಚಿದಂತೆಲ್ಲ ಅವುಗಳು ಇಡುವಂತಹ ಮೊಟ್ಟೆಯಿಂದಾಗಿ ಸೀರುಗಳ ಸಮಸ್ಯೆನೂ ಕೂಡ ಉಂಟಾಗುತ್ತೆ. ಅಷ್ಟೇ ಅಲ್ಲದೆ ತಲೆಯಲ್ಲಿ ವಾಸನೆ ಬರುವುದು ಹಾಗೂ ಅಲರ್ಜಿಯಿಂದಾಗಿ ಗಾಯಗಳಾಗುವಂಥ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಹಾಗಾದರೆ ಈ ತಲೆಹೇನು ಸಮಸ್ಯೆಯನ್ನು ಶಾಶ್ವತವಾಗಿ ಹೇಗೆ ಹೋಗಲಾಡಿಸೋದು ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ಏನಿತ ಔಷಧಿ ಅಂದರೆ ಎಟ್ ಲೈಸ್ ಸೀಡ್ಸ್ ಅಂತೇಳ್ಬಿಟ್ಟು ಇದನ್ನು ಹೇಗೆ ಯೂಸ್ ಮಾಡೋದು ಅಂತೇಳ್ಬಿಟ್ಟು ಒಂದು ಲೇಬಲ್ನ ಕೂಡ ಕೊಟ್ಟಿದ್ದಾರೆ. ಈ ಲೇಬಲ್ನಲ್ಲಿ ಇರುವ ಔಷಧಿಯನ್ನು 50 ಗ್ರಾಂ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ದಿನ ನೆನೆಸಿ ನಂತರ ಆ ಎಣ್ಣೆಯನ್ನು ಹಚ್ಚುವುದು ಮತ್ತು ಮುಂದಿನ ದಿನ ತಲೆಗೆ ಸ್ನಾನ ಮಾಡುವುದು ಅಂತೇಳ್ಬಿಟ್ಟು ಕೊಟ್ಟಿದ್ದಾರೆ. ಲೇಬಲ್ನಲ್ಲಿ ಇರೋ ಥರನೂ ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಇನ್ನೂ ಹೇಗೆ ಈಸಿಯಾಗಿ ಯೂಸ್ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಔಷಧಿ ಒಂದು 10 ಗ್ರಾಮ್ಸ್ ಇರ್ಬೋದು ಅಷ್ಟೇ. ಒಂದು ಚಿಕ್ಕ ಪ್ಯಾಕೆಟಲ್ಲಿ ಬಂದಿರುತ್ತೆ. ಇದು ನೋಡೋದಕ್ಕೆ ಒಂದು ಬ್ಲೂ ಕಲರಲ್ಲಿ ಒಂದು ಬೀಜದ ಒಂದು ಚಿಕ್ಕ ಚಿಕ್ಕ ಬೀಜದ ರೂಪದಲ್ಲಿ ಇರುತ್ತೆ. ತುಂಬಾ ಪವರ್ಫುಲ್ ಇರುತ್ತೆ, ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ. ಈ ಔಷಧಿಯನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಒಂದು 4 ರಿಂದ 5 ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಯಾವುದೇ ಎಣ್ಣೆಯನ್ನು ನೀವು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ನೀವು ಒಂದು ದಿನ ಪೂರ್ತಿಯಾಗಿ ನೀವು ನೆನೆಸಿ ಇಡಬೇಕಾಗುತ್ತೆ. ಇಲ್ಲ ಅಂದರೆ ಟೈಮ್ ಇಲ್ಲ ಅನ್ನೋರು ನೀವು ಒಂದು 3 ರಿಂದ 4 ಅವರ್ಸ್ ನೀವು ನೆನೆಸಿಟ್ರೆ ಸಾಕಾಗುತ್ತೆ. ನಂತರ ನೀವು ಇದನ್ನು ಬೀಜದ ಸಮೇತ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ನೀವು ತಲೆಹೇನು ಸಮಸ್ಯೆ ಇದ್ದವರಿಗೆ ನೀವು ಕೂದಲನ್ನು ನೀವು ಪದರವಾಗಿ ಭಾಗ ಮಾಡಿ ಕೂದಲಿನ ಒಂದು ಬುಡಕ್ಕೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸಂಪೂರ್ಣ ಕೂದಲಿಗೆ ಹಚ್ಚಿ ಒಂದು ಇಡೀ ರಾತ್ರಿ ನೀವು ಬಿಡಬೇಕಾಗುತ್ತೆ. ನಂತರ ನೀವು ಬೆಳಗ್ಗೆ ಸ್ನಾನ ಮಾಡಬಹುದು. ಇಲ್ಲವಾದಲ್ಲಿ ನೀವು ಬೆಳಗ್ಗೆ ಯೂಸ್ ಮಾಡ್ತೀನಿ ಅಂದರೆ ಬೆಳಗ್ಗೆ ನೀವು ಒಂದು 9 ಗಂಟೆಗೆ ನೀವು ಅಪ್ಲೈನ ಮಾಡಿದ್ರೆ ನೀವು ಸಂಜೆ ನೀವು 6 ಗಂಟೆ ಮೇಲೆ ನೀವು ಸ್ನಾನವನ್ನು ಮಾಡ್ಬೋದು. ಹೇನು ಜಾಸ್ತಿ ಇದ್ದವರು ನೀವು ವಾರಕ್ಕೆ 3 ಬಾರಿ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಔಷಧಿಯನ್ನು ನೀವು ತಲೆಬುಡಕ್ಕೆ ಹಾಗೂ ಸಂಪೂರ್ಣ ಕೂದಲಿಗೆ ಹಚ್ಚೋದ್ರಿಂದ ಹೇನುಗಳು ಮತ್ತು ಸೀರುಗಳು ಅಲ್ಲೇ ಸತ್ತು ಹೋಗುತ್ತೆ. ನಂತರ ನೀವು ಸ್ನಾನ ಮಾಡುವಾಗಲೇ ನೀವು ಎಲ್ಲವೂ ಕೂಡ ಉದುರಿ ಹೋಗುತ್ತೆ. ಹಾಗಾಗಿ ಈ ಔಷಧಿ ಎಲ್ಲಿ ಸಿಗುತ್ತೆ ಅಂತೇಳ್ಬಿಟ್ಟು ಕೇಳ್ತೀರಾ? ನಿಮ್ಮ ಹತ್ತಿರದ ಎಲ್ಲ ಒಂದು ಗಂಧಿಗೆ ಅಂಗಡಿಗಳಲ್ಲೂ ಕೂಡ ಈ ಒಂದು ಔಷಧಿ ಸಿಗುತ್ತದೆ. ಇದನ್ನು ನಾವು ಏನಿತ ಔಷಧಿ ಎಡ್ಲೈಸ್ ಸೀಡ್ಸ್ ಅಥವಾ ಏನಿನ ಬೀಜ ಅಂತೇಳ್ಬಿಟ್ಟು ಕರಿತೀವಿ. ಇದು ತುಂಬ ಕಡಿಮೆ ಬೆಲೆಯಲ್ಲಿ ನಮಗೆ ಸಿಗುತ್ತೆ. ಇದನ್ನು ಹಚ್ಚಿ ನೀವು ಸ್ನಾನ ಮಾಡಿದ ನಂತರ ಸತ್ತು ಹೋದಂತಹ ಏನು ಅಥವಾ ಸೀರುಗಳು ಹಾಗೇ ಇದ್ದಲ್ಲಿ ಒಂದು ಬಿಳಿ ಬಾಚಣಿಗೆ ಅಂತೇಳ್ಬಿಟ್ಟು ಬರುತ್ತೆ. ಮಾರ್ಕೆಟಲ್ಲಿ ಎಲ್ಲ ಕಡೆಯೂ ಕೂಡ ಸಿಗುತ್ತೆ. ಈ ಒಂದು ಬಾಚಣಿಗೆಯನ್ನು ಯೂಸ್ ಮಾಡಿಕೊಂಡು ನೀವು ನಂತರ ನೀವು ಪದರವಾಗಿ ನೀವು ಭಾಗವಾಗಿ ಮಾಡಿ ಅದನ್ನು ನೀವು ಬಾಚೋದ್ರಿಂದ ಎಲ್ಲ ಸತ್ತು ಹೋದಂತಹ ಏನು ಮತ್ತು ಸೀರುಗಳು ಎಲ್ಲವೂ ಕೂಡ ಉದುರಿ ಹೋಗುತ್ತೆ. ಈ ಒಂದು ವಿಡಿಯೋ ನಿಮ್ಮ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ನಾನು ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ಒಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಸಮಸ್ಯೆ ಯಾರಿಗಾದರೂ ಇದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.